ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿಯ ತಹಶೀಲ್ದಾರ್ ಎಲ್ಲಿದ್ದಾರೆ? ಜನ ಕೇಳ್ತಾ ಇದ್ದಾರೆ. ಜನರ ಕೈಗೆ ದೇವನಹಳ್ಳಿ ತಹಶೀಲ್ದಾರೇ ಸಿಗ್ತಾ ಇಲ್ವಂತೆ. ಕಚೇರಿಗೆ ಅಲ್ದು ಸಾರ್ವಜನಿಕರು ಫುಲ್ ಸುಸ್ತಾಗ್ತಾ ಇದ್ದಾರೆ. ರಾಶಿ ಮನವಿ ಕೊಟ್ಟರು ಕೂಡ ತಹಶೀಲ್ದಾರ್ ಹೆಸರು ಅನಿಲ್ ಅಂತ, ಡೋಂಟ್ ಕೇರ್. ಜನ ಪ್ರಶ್ನೆ ಮಾಡಿದ್ರೆ ಗೂಂಡಾವರ್ತನೆ ತೋರಿಸ್ತಾರಂತೆ. ರಾಜಕಾಲುವೆ ರಸ್ತೆ ಒತ್ತುವರಿ ತೆರವಿಗೆ ಅರ್ಜಿ ಕೊಟ್ಟರು ಕೂಡ ಸ್ಪಂದನೆ ಕೊಡಲ್ಲ. ಅರ್ಜಿ ಕೊಟ್ರೆ ಅಕ್ರಮ ಮಾಡಿದವರಿಗೆ ಅರ್ಜಿ ವಾಟ್ಸ್ಆಪ್ ಮೂಲಕ ಹೋಗುತ್ತೆ. ಸಾರ್ವಜನಿಕ ಹಿತಾಸಕ್ತಿ ವಿಚಾರವಾಗಿ ಅರ್ಜಿ ಕೊಟ್ಟರು ಕೂಡ ಕ್ರಮ ತಗೊಳ್ಳಲ್ವಂತೆ. ಹಿಂಗೆ ಮುಂದುವರೆದ್ರೆ ಜಿಲ್ಲಾಡಳಿತ ಭವನದ ಮುಂದೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಹಶೀಲ್ದಾರ್ ಕೈಗೆ ಸಿಗಲ್ಲ, ಸಿಕ್ಕರು ಕೇರೇ ಮಾಡಲ್ಲ. ಇವರೇ ಓದಿದಿರಪ್ಪ, ಓದಿರ್ತೀರಿ, ಜನರ ಸಮಸ್ಯೆ ಅರ್ಥ ಆಗಲ್ಲ ಅಂದ್ರೆ ಇನ್ನೇನು ಮಾಡ್ತೀನಿ. ತಹಶೀಲ್ದಾರ್ ಅವರು ಫೋನ್ ತೆಗಿಯಲ್ಲ ನೋಡ್ಬೇಕಾದ್ರೆ. ಸುಮಾರು ಒಂದು 3 ತಿಂಗಳಿಂದ ಮಾಡ್ತಾ ಇದ್ದೀವಿ. 3 ಮಂತ್ ಇಂದ ಫೋನ್ ಮಾಡ್ತಾ ಇದ್ದೀನಿ, ಅವ್ರು ಫೋನ್ ತೆಗಿಯಲ್ಲ. ಅಂದ್ರೆ ಸಾರ್ವಜನಿಕರು ಯಾರಿಗೆ ಹೇಳ್ಬೇಕು? ದೂರು ತಾಲೂಕು ದಂಡಾಧಿಕಾರಿಗಳು ಯಾರು ದೂರು ಕೊಡ್ಬೇಕು ನಾವು? ಸುಮಾರು ಒಂದು 2025ನೇ ಇಸ್ವಿಯಲ್ಲಿ ಕಡೆ 12ನೇ ತಿಂಗಳಿಂದ ಪ್ರಸ್ತುತ ಈವರೆಗೂ ಅರ್ಜಿಗಳು ಕೊಟ್ಟಿದ್ದೀನಿ. ಅರ್ಜಿಗಳು ಕೊಟ್ಟೋದು ಯಾವುದೇ ಒಂದು ಅರ್ಜಿ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಕಾರ್ಯ ಮಾಡ್ತಾ ತಾಲೂಕು ಆಫೀಸು. ಕಾರಣ ಏನಂದ್ರೆ ಅರ್ಜಿದಾರರು ಅರ್ಜಿ ಕೊಟ್ಟ ತಕ್ಷಣನೇ ಅರ್ಜಿ ಸೋರುವಿಕೆ ಆಗ್ತಾ ಇದೆ. ಮೊದಲನೇದಾಗಿ ಯಾಕಂದ್ರೆ ತಾಲೂಕು ಆಫೀಸ್ಗೆ ಯಾವುದೇ ಸಂಘ ಸಂಸ್ಥೆಯಿಂದ ಅರ್ಜಿ ಕೊಟ್ರೆ ಅರ್ಜಿ ಸೋರುವಿಕೆ ಆಗಿ ನಾವು ಕೊಟ್ಟಿರಂತ ಸ್ಥಳದ ಪ್ರತಿವಾದಿ ಹತ್ರ ಹೋಗಿ ಅರ್ಜಿ ವಾಟ್ಸಪ್ ಅಲ್ಲಿ ಕಾಣಿಸ್ತಾ ಇದೆ. ವಿಚಾರವಾಗಿ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ರೀತಿ ವಯಸ್ಸಾಗಿರುವಂತ ವೃದ್ಧರು ಬಂದ್ರು ಕೂಡ ತಾಲೂಕು ಆಫೀಸಲ್ಲಿ ಕೆಲಸ ನಡೀತಾ ಇಲ್ಲ. ನಾವೊಂದು ಸಂಘಟನೆಯಿಂದ ಅರ್ಜಿ ಕೊಟ್ಟರು ಕೂಡ ಅರ್ಜಿ ಯಾವುದೇ ಒಂದು ಗಣನೆಗೆ ತಗೊಂತ ಇಲ್ಲ. ತಾಲೂಕು ಸರ್ವೆ ಅವರು ಅನಿಲ್ ಕುಮಾರ್ ಅಂತೇಳಿ ಅವ್ರು ನೋಡಿದ್ರೆ ದೇಹ ಗಾತ್ರ ಒಂದು 100ರಿಂದ 150 kg ಇದ್ದಾರೆ. ಅವರು ಓಡಾಡೋದೇ ಕಷ್ಟ ಇದೆ, ನಡೆದಾಡೋದೇ ಕಷ್ಟ ಇದೆ. ಅಂತವ್ರನ್ನ ತಾಲೂಕು ಸರ್ವೆ ಅವ್ರು ನೇಮಕ ಮಾಡವ್ರೆ. ಈ ಒಂದು ಭಾಗದಲ್ಲಿ ಯಾವುದೇ ಒಂದು ತಾಲೂಕು ಸರ್ವೆ ಅರ್ಜಿ ಕೊಟ್ಟು ನೋಟಿಸ್ ಆಗಿದೆ, ಅವ್ರಿಗೆ ನೋಟಿಸ್ ಬಿಲ್ ಅಂದ್ರೆ ನೋಟಿಸ್ ಕೊಟ್ಟಿರೋದು ಕೂಡ ಇದುವರೆಗೂ ಸರ್ವೆ ಮಾಡಿಲ್ಲ. ಅವ್ರು ಎಂತ ಜಾಗಗಳಂದ್ರೆ ರಾಜ ಕಾಲುವೆಗಳು,